ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಶುಗರ್ಲೆಸ್ ಗುಲ್ಕನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಗುಲಾಬಿ ಗಿಡಗಳ ಬಗ್ಗೆ ತೋರಿಸಿದೆ. ಅದರಲ್ಲಿ ರೆಡ್ ರೋಸಸ್ ತುಂಬ ಇತ್ತು. ರೋಸ್ ಪೆಟಲ್ಸ್ ತುಂಬ ಇದ್ದಿದ್ದರಿಂದ ಗುಲ್ಕನ್ ಮಾಡ್ತಾಯಿದ್ದೆ. ಹಾಗೆ ಆ ಗುಲ್ಕನ್ ರೆಸಿಪಿನ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಬರೋಣ. ಗುಲ್ಕನ್ ಮಾಡೋದಕ್ಕೆ ಯಾವುದೇ ಹೈಬ್ರಿಡ್ ರೋಸಸ್ನ ತಗೋಬಾರ್ದು. ದೇಸಿ ಗುಲಾಬಿ ಅಂತ ಹೇಳ್ತಾರಲ್ಲ, ಲೋಕಲ್ ವೆರೈಟಿ, ಇದೇ ಗುಲಾಬಿನ ತಗೋಬೇಕು. ಅದರಲ್ಲೂ ರೆಡ್ ಕಲರ್ ಮಾತ್ರ ತಗೋಬೇಕು. ಮನೆಯಲ್ಲಿ ಗುಲಾಬಿ ಗಿಡಗಳಿಲ್ಲ ಅಂದರೆ ನೀವು ಹೊರಗಡೆಯಿಂದ ತೊಗೊಂಡು ಬಂದು ಮಾಡ್ಬೋದು. ಮಾರ್ಕೆಟಲ್ಲಿ ಈ ರೆಡ್ ರೋಸಸ್ ತುಂಬ ಈಸಿಯಾಗಿ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕು, 1/4 kg, ಅರ್ಧ kg ಈ ರೀತಿ ತೊಗೊಂಡು ಬಂದುಬಿಟ್ಟು ಮಾಡಬಹುದು. ಗುಲ್ಕನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರೋ ಹೂವು ಮಾತ್ರ ತಗೋಬೇಕು. ಹಾಳಾಗಿರೋ ಹೂವು, ಒಣಗಿರೋ ಹೂವನ್ನ ತಗೋಬಾರ್ದು. ದಳಗಳನ್ನ ಈ ರೀತಿ ಬಿಡಿಸ್ಕೋಬೇಕು. ಅದರಲ್ಲಿ ಹಾಳಾಗಿರೋ ಪೆಟಲ್ಸು, ಹುಳುಗಳಿದ್ರೆ ನೋಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಒಂದು ಬಟ್ಟೆ ಮೇಲೆ ಹರಡ್ಕೋಬೇಕು. ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕಾಗಿಲ್ಲ. ನೆರಳಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ತೆಳುವಾಗಿ ಹರಡಿದರೆ 3-4 ಗಂಟೆಗಳಲ್ಲಿ ನೀರೆಲ್ಲ ಇಂಗೋಗಿ ಚೆನ್ನಾಗಿ ಡ್ರೈ ಆಗುತ್ತೆ. ರೆಡಿಮೇಡ್ ಗುಲ್ಕಂದಲ್ಲಿ ಸಕ್ಕರೆನ ಬಳಸ್ತಾರೆ, ಆದರೆ ನಾನಿಲ್ಲಿ ಕಲ್ಲು ಸಕ್ಕರೆನ ಬಳಸ್ತಾ ಇದ್ದೀನಿ. ಕಲ್ಲು ಸಕ್ಕರೆ ನಮ್ಮ ದೇಹಕ್ಕೆ ತಂಪು, ಹಾಗೆ ಆಯುರ್ವೇದಿಕ್ ಔಷಧಿಗಳಲ್ಲಿ ಕೂಡ ಇದನ್ನು ಬಳಸ್ತಾರೆ. ಇಲ್ಲಿ ನಾನು ಕೆಂಪು ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಬಿಳಿ ಕಲ್ಲು ಸಕ್ಕರೆ ಕೂಡ ತಗೋಬೋದು. ನಾನಿಲ್ಲಿ 250 ಗ್ರಾಮ್ನಷ್ಟು ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಕಲ್ಲು ಸಕ್ಕರೆನ 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಎರಡನ್ನೂ ಈಕ್ವಲಾಗಿ ಕೂಡ ತಗೋಬಹುದು. ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದರೆ ಈ ರೀತಿ ಪೌಡರ್ ಆಗುತ್ತೆ. ಈ ರೀತಿ ಒಂದು ಕಲ್ಲನ್ನು ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಗುಲಾಬಿ ದಳಗಳು ಹಾಗೆ ಕಲ್ಲು ಸಕ್ಕರೆನ ಹಾಕ್ಕೊಂಡು ಒಂದು ಚಿಕ್ಕ ಅರಿಯ ಕಲ್ಲು ತಗೊಂಡು ಇದನ್ನು ಚೆನ್ನಾಗಿ ಅರಿಬೇಕು. ಗುಲಾಬಿ ದಳಗಳು ತುಂಬ ಸಾಫ್ಟ್ ಆಗಿರೋದ್ರಿಂದ ಬೇಗ ಅರಿಬಹುದು. ಈ ಗುಲ್ಕನ್ನ ನೀವು ದಿಢೀರಂತ ಒಂದೇ ದಿನದಲ್ಲಿ ಮಾಡಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಸಕ್ಕರೆ ಕರಗಕ್ಕೆ ಬಿಡಬೇಕು. ಆ ಸಕ್ಕರೆ ನೀರು ಕುದೀತಾ ಇರಬೇಕಾದ್ರೆ ರೋಸ್ ಪೆಟಲ್ಸ್ನ ಹಾಕಿಬಿಟ್ಟು ಅದರಲ್ಲಿ ಬೇಯಿಸಬೇಕು. ಬೇಯಿಸೋದ್ರಿಂದ ರೋಸಲ್ಲಿರೋ ಎಲ್ಲ ಒಳ್ಳೆ ಅಂಶಗಳು ಹೋಗುತ್ತೆ. ಈ ಗುಲ್ಕನ್ನ ಮಾಡೋದೇ ನಮ್ಮ ಹೆಲ್ತ್ಗೋಸ್ಕರ, ಹಾಗಾಗಿ ನಾನು ಇದರಲ್ಲಿ ಬೇಯಿಸ್ತಾನೆ ಮಾಡೋ ಗುಲ್ಕನ್ನ ತೋರಿಸ್ತಾ ಇದ್ದೀನಿ. ಈ ಗುಲ್ಕನ್ ತುಂಬಿಸಿಡೋಕ್ಕೆ ಅಂತಲೇ ಒಂದು ಬಾಟಲ್ ಇಟ್ಕೊಂಡಿರಬೇಕು. ನಾವು ಅರ್ದಿದ್ನೆಲ್ಲ ತಕ್ಷಣ ಆ ಬಾಟಲ್ಗೆ ಹಾಕ್ತಾ ಬರಬೇಕು. ಬಾಟಲಲ್ಲಿ ಇಷ್ಟು ಕಲೆಕ್ಟ್ ಆಯಿತು. ಇವಾಗ ಇದರಲ್ಲಿ ನಾನು ಸ್ವಲ್ಪ ಕಲ್ಲು ಸಕ್ಕರೆನ ಹಾಗೆ ಉಳಿಸಿದ್ದೀನಿ. ನಾವು ಲಾಸ್ಟಲ್ಲಿ ಗುಲ್ಕನ್ಗೆ ಜೇನುತುಪ್ಪ ಕೂಡ ಆ್ಯಡ್ ಮಾಡೋದ್ರಿಂದ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಸ್ವಲ್ಪ ಕಲ್ಲು ಸಕ್ಕರೆನ ಹಾಗೆ ಬಿಟ್ಟಿದ್ದೀನಿ. ಬಾಟಲ್ ಮುಚ್ಚಳನ್ನು ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಈ ಬಾಟಲ್ನ ಬಿಸಿಲಲ್ಲಿ ಇಡಬೇಕು. 7 ದಿನದ ತನಕ ಬಿಸಿಲಲ್ಲಿ ಒಣಗಿಸ್ಬೇಕು. ಪ್ರತಿದಿನ ಬೆಳಗ್ಗೆ ಬಿಸಿಲಿಗೆ ಇಟ್ಬಿಟ್ಟು ಸಂಜೆ ಆದಮೇಲೆ ಒಳಗಡೆ ತೆಗಿಬೇಕು. ಇದೇ ರೀತಿ 7 ದಿನ ಮಾಡಬೇಕು. 3ನೇ ದಿನ ಇವಾಗ ಬಿಸಿಲಲ್ಲಿ ಇಡ್ತಾ ಇರೋದು. ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದನ್ನು ಇವಾಗಲೇ ತಿನ್ನೋಕ್ಕಾಗಲ್ಲ. ಇದನ್ನು ರೆಡಿ ಆಗಬೇಕು. ಇವಾಗಲೇ ತಿಂದರೆ ಇದು ಸ್ವಲ್ಪ ಒಗರಾಗಿರುತ್ತೆ. ಇವತ್ತಿಗೆ 7 ದಿನ ಆಯಿತು. ನಾನು ಗುಲಾಬಿ ದಳಗಳು ಮತ್ತು ಕಲ್ಲು ಸಕ್ಕರೆ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಆದರೆ ನಾನಿಲ್ಲಿ ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಈ ಗುಲ್ಕನ್ನ ಆಯುರ್ವೇದಿಕಲ್ಲಿ ಕೂಡ ಯೂಸ್ ಮಾಡ್ತಾರೆ. ಬಾಯಲ್ಲಿ ಹುಣ್ಣಾಗಿದ್ದರೆ, ಮೌತ್ ಅಲ್ಸರ್ ಆಗಿರುತ್ತಲ್ಲ, ಆವಾಗ ಇದನ್ನು ಡೈಲಿ ಒಂದು 3-4 ದಿನ ತಿನ್ನೋದ್ರಿಂದ ತುಂಬ ಬೇಗ ಕಡಿಮೆ ಆಗುತ್ತೆ. ಹಾಗೆ ಆ್ಯಸಿಡಿಟಿ ತುಂಬ ಜಾಸ್ತಿ ಇರುತ್ತಲ್ಲ, ಅವರು ಡೈಲಿ 1 ಲೋಟ ಹಾಲಿಗೆ ಈ ಗುಲ್ಕನ್ನ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಬೇಗ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಈ ಗುಲ್ಕನ್ ತಿನ್ನೋದ್ರಿಂದ ದೇಹಕ್ಕೆ ತುಂಬ ತಂಪಾಗುತ್ತೆ, ಹಾಗೆ ಕಣ್ಣಿನ ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಗೋಡಂಬಿನ ತುಪ್ಪದಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಆಮೇಲೆ ಸ್ಟವ್ ಆಫ್ ಮಾಡಬೇಕು. ಜೇನುತುಪ್ಪ ಹಾಕಬೇಕಾದ್ರೆ ಪಾತ್ರೆ ಬಿಸಿ ಇರಬಾರ್ದು. ಜೇನುತುಪ್ಪನ ಬಿಸಿ ಮಾಡಬಾರ್ದು. ಬಾಟಲಲ್ಲಿ ರೆಡಿಯಾಗಿರೋ ಗುಲ್ಕನ್ನ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೇನುತುಪ್ಪನ ನೀವು ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ.
ಲಾಸ್ಟಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೇ ಬಾಟ್ಲಲ್ಲಿ ತುಂಬಿಸಿರ್ತೀನಿ. ಈ ಹೋಮ್ ಮೇಡ್ ಗುಲ್ಕನ್ನ ನೀವು ಫ್ರಿಜ್ಜಲ್ಲಿ ಇಟ್ಟರೆ 2 ವರ್ಷ ತನಕ ಹಾಳಾಗ್ದೇ ಚೆನ್ನಾಗಿರುತ್ತೆ.